Namaste. Subject Engineering Mathematics for first semester BE. Name of the book author Dr. K.S. Chandrasekhar Sir. Module 2 Differential Calculus 2. Article number 2.4 Maxima and Minima for a function of two variables. Subarticle 2.41 Lagrange's method of multipliers with one subsidiary condition. Working procedure for problems. Step 1. We form the auxiliary function f equal to u of x comma y comma z plus lambda into phi of x comma y comma z. So in the problem, one function ಕೊಟ್ಟಿರ್ತಾರೆ ಗೊತ್ತಾಯ್ತಲ್ಲ. ಸೊ ಸಮ್ ಫಂಕ್ಷನ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಅದನ್ನು ಆಕ್ಸಿಲರಿ ಫಂಕ್ಷನಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಎಫ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕೊಮ ವೈ ಕೊಮ ಝೆಡ್ ಪ್ಲಸ್ ಲ್ಯಾಂಬ್ಡಾ ಇಂಟು ಫೈ ಆಫ್ ಎಕ್ಸ್ ಕೊಮ ವೈ ಕೊಮ ಝೆಡ್. ಸ್ಟೆಪ್ 2. ವಿ ಫಾರ್ಮ್ ದಿ ಈಕ್ವೇಷನ್ಸ್ ಎಫ್ ಎಕ್ಸ್ ಈಕ್ವಲ್ ಟು 0, ಎಫ್ ವೈ ಈಕ್ವಲ್ ಟು 0, ಎಫ್ ಝೆಡ್ ಈಕ್ವಲ್ ಟು 0. ನೆಕ್ಸ್ಟ್ ಈಕ್ವೇಷನ್ನಲ್ಲಿ ಫಾರ್ಮ್ ಮಾಡಬೇಕಂದ್ರೆ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡ್ತಾ ಹೋಗಬೇಕು. ಈ ಫಂಕ್ಷನಿಗೆ ಆಕ್ಸಿಲರಿ ಫಂಕ್ಷನ್ ಇದೆಯಲ್ಲ ಅದಕ್ಕೆ. So find out the first order partial derivative with respect to x, with respect to y, with respect to z equal to 0 equal to 0. ಹಾಗೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ 3 ನಲ್ಲಿ we solve for x, y, z and lambda from these equations along with phi of x, y, z equal to c. The values of u of x, y, z are the stationary values. Okay. These are the procedure for problems. Problems na ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಪ್ರೊಸೀಜರ್ ಇದು. ಸೊ ಯಾರೋ ಸಮ್ ಸ್ಟೂಡೆಂಟ್ ಯೂಟ್ಯೂಬಲ್ಲಿ ಕ್ವಶನ್ ಕೇಳಿದ್ದಾರೆ ಆಯಿತಾ, ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನೇಮ್ ಅಸೈನ್ಮೆಂಟ್ ಅಂತ ಹಾಕ್ತಾ ಇದ್ದೇನೆ. ಯಾವುದು ಅಸೈನ್ಮೆಂಟ್ ಅಂತ ಹೇಳಿದ್ರೆ ಇದು ಮಾಡಲ್ 2ದು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ 2. ಕ್ಯಾಲ್ಕುಲಸ್ 2ದು ಗೊತ್ತಾಯ್ತಲ್ಲ ಅಸೈನ್ಮೆಂಟ್ ಅದು. ಅದರಲ್ಲಿ 2.41 ಲಗ್ರಾಂಜಸ್ ಮೆಥಡ್ ಇದು. ಸೊ ಕ್ವಶನ್ ಬಂದು ಹೀಗಿದೆ. ಇಫ್ ಎಕ್ಸ್ ಕೊಮಾ ವೈ ಕೊಮಾ ಝೆಡ್ ಆರ್ ದಿ angles of a triangle, angles of a triangle. Okay, next to show that the maximum value of cos x, cos y, cos z is 1/8. ಅಂದರೆ ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ದು ಆ್ಯಂಗಲ್ ಈಸ್ ಎಕ್ಸ್ ವೈ ಝೆಡ್ ಅಂತ. ಈಗ ನಾವು ಪ್ರೂವ್ ಮಾಡಬೇಕು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್, ಕಾಸ್ ವೈ, ಕಾಸ್ ಝೆಡ್ ಎಷ್ಟು ಅಂದರೆ 1/8 ಅಂತ. ನಾನು ಅಸಂಪ್ಷನ್ ಮಾಡ್ತೇನೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ. ಓಕೆ, ಇಲ್ಲಿ ಎಕ್ಸ್ ಉಂಟು, ಇಲ್ಲಿ ವೈ ಉಂಟು, ಇಲ್ಲಿ ಝೆಡ್ ಉಂಟು. ಸೊ ಆಲ್ ಆರ್ ಈಕ್ವಲ್ ಅಂತ ಹೇಳಿದ್ರೆ 60 ಡಿಗ್ರಿ ಈಚ್. ಎಕ್ಸ್ ಪ್ಲಸ್ ಅಂದರೆ ಸಮ್ ಆಫ್ ದಿ 3 angles is 180 degree. In the triangle ಅಲ್ಲಿ sum of the 3 angles equal to 180 degree. ಸೊ ಆಲ್ ಆರ್ ಈಕ್ವಲ್ ಆಗಿದೆ ಅಲ್ವಾ. ಸೊ ಈಕ್ವಲ್ ಆಗಿದ್ದರೆ 60 ಬರುತ್ತೆ. ಇಲ್ಲಿ ಏನಾಗುತ್ತಾಗ ಎಕ್ಸ್ ಕ್ಯೂಬ್, ಎಕ್ಸ್ ಪ್ಲಸ್ ಎಕ್ಸ್ ಅಲ್ವಾ. ಸೊ 3x ಈಕ್ವಲ್ ಟು 180 ಡಿಗ್ರಿ. ಸೊ ದೆನ್ ಎಕ್ಸ್ ಈಕ್ವಲ್ ಟು 180/3 ಅಂತ ಹೇಳಿದ್ರೆ 60 ಡಿಗ್ರಿ. ಈಚ್ ಒನ್ ಈಸ್ 60. ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಅಲ್ಲಿಗೆ ಕಾಸ್ 60 ಈಕ್ವಲ್ ಟು 1/2 ಬರುತ್ತೆ. ಸೊ ಇಲ್ಲಿ 1/2. ಸೊ 1/2 ಹೋಲ್ ಕ್ಯೂಬ್, 1/2 ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ ಸೊ ದಟ್ ಈಸ್ 1/8 ಅಂತ ಬರುತ್ತೆ. ಸೊ ಸಿಂಪಲಾಗಿ ಹೇಳ್ಬಿಡ್ಬೋದು, ಬಟ್ ಡಿಸ್ಕ್ರಿಪ್ಟಿವ್ ಅಲ್ಲ, ಸೊ ಬರಿಬೇಕದು. ಸೊ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್, we need to find the maximum value of
maximum value of u equal to cos x, cos y, cos z, subject to the condition x plus y plus z equal to pi ಅಂತ ಗೊತ್ತಾಯ್ತಲ್ಲ, x plus y plus z equal to pi. So let f equal to auxiliary form ಅಲ್ಲಿ ಬರಿಬೇಕು ಇದನ್ನ, auxiliary function f equal to, so u of x y z plus lambda into phi of x y z. auxiliary function ದು ಫಾರ್ಮುಲಾ ಇದು. u of x y z ಅಂತ ಹೇಳಿದ್ರೆ ಇದಿಷ್ಟು, cos x into cos y into cos z plus lambda into phi of x y z is x plus y plus z. So x plus y plus z, this is f. We form the equations fx equal to 0, fy equal to 0 and fz equal to 0. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ಪಾರ್ಷಿಯಲ್ ಡೆರಿವೇಟಿವ್ ಫಸ್ಟ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ಆಕ್ಸಿಲರಿ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x equal to 0, partial derivative of this auxiliary function with respect to y equal to 0, partial derivative of this auxiliary function with respect to z equal to 0. Find out ಮಾಡಿದ್ರೆ that is ಅವಾಗ ಏನು ಬರುತ್ತೆ. So first fx equal to 0 ಇದೆಯಲ್ಲ, so fx equal to partial derivative of this, so ಅದು cos x ಇರೋದು minus sin x ಆಗುತ್ತೆ, ಗೊತ್ತಾಯ್ತಲ್ಲ. ರಿಮೈನಿಂಗ್ cos y cos z as it is, cos y cos z plus ಇಲ್ಲಿ lambda into partial derivative of this ಅಂದರೆ ಇದು 1 ಆಗುತ್ತೆ, these two are zeros because other variable, ಹಾಗಾಗಿ lambda into 1 is lambda only. So fx equal to 0 ಅಲ್ವಾ, so this is minus sin x cos y cos z plus lambda. It implies lambda equal to this is shifted to other side, so negative ಇರೋದು ಪಾಸಿಟಿವ್ ಆಗುತ್ತೆ, sin x cos y cos z. Similarly fy find out ಮಾಡಬೇಕು, partial derivative of f with respect to y equal to, so cos x ಇದೆಯಲ್ಲ as it is ಅದನ್ನು ಹಾಗೆ ಬರಿಬೇಕು. cos y ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಮೈನಸ್ sin y into cos z as it is plus x z 0 ಆಗುತ್ತೆ, ಅದ ವೇರಿಯೇಬಲ್ ಅಲ್ಲ ಅದಕ್ಕೆ. lambda into partial derivative of y is y ಇದು 1 ಆಯಿತು, lambda into 1 is lambda. It implies ಇದು 0 ಆಗುತ್ತೆ, ಇಲ್ಲಿ lambda ಇದೆ, lambda as it is ಹಾಗೆ ಹಾಕಿರಿ, ಇಲ್ಲಿ 0 ಇದೆಯಲ್ಲ, ಇದನ್ನು ಈ ಕಡೆ ಶಿಫ್ಟ್ ಮಾಡಿ, ಸೊ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, cos x sin y cos z. Next, and fz equal to partial derivative of auxiliary function f with respect to z, so that is cos x cos y, so cos z ಗೆ partial derivative ಮಾಡಿದರೆ minus sin z plus lambda into partial derivative of this ಅಂತ ಹೇಳಿದ್ರೆ these two are 0, z ಗೆ 1 ಬರುತ್ತೆ, lambda into 1 is lambda. So it implies ಇಲ್ಲಿ 0 ಆಯಿತು, fz is 0. ಸೊ ಇದೇನಾಗುತ್ತೆ, ನೆಗೆಟಿವ್ ಆಫ್ cos x cos y sin z ಇರೋದು shifted to this side, so then lambda equal to cos x cos y sin z. Now sin x cos y cos z
ಈಕ್ವಲ್ ಟು ಎಲ್ಲ ಇದು ಈ ಈಕ್ವೇಷನ್ಸ್ ಎಲ್ಲ ಈಕ್ವೇಟ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಥರ್ಡ್ ಎಷ್ಟು ಈಕ್ವೇಟ್ ಮಾಡಿದ್ರೆ ದಿಸ್ ಈಕ್ವಲ್ ಟು ಕಾಸ್ ಎಕ್ಸ್ ಸೈನ್ ವೈ ಕಾಸ್ ಝೆಡ್, ದೆನ್ ದಿಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಸೈನ್ ಝೆಡ್. ಸೊ ಈಗ ಫಸ್ಟ್ ಪೇರ್ ತಗೊಳ್ಳೋಣ, ಇದೆರಡು ಪೇರ್. ಫ್ರಮ್ ದಿ ಫಸ್ಟ್ ಪೇರ್ ವಿ ಹ್ಯಾವ್ ಅಥವಾ ವಿ ಗೆಟ್ ಏನು ಸಿಗತ್ತಲ್ಲಿ ಸೈನ್ ಎಕ್ಸ್ ಕಾಸ್ ವೈ ಕಾಸ್ ಝೆಡ್ ಈಕ್ವಲ್ ಟು ಕಾಸ್ ಎಕ್ಸ್ ಸೈನ್ ವೈ ಕಾಸ್ ಝೆಡ್. ಸೊ ಕಾಸ್ ಝೆಡ್ ಕ್ಯಾನ್ಸಲ್ ಆಯಿತು ಅಲ್ವಾ. ಸೊ ದೆನ್ ಸೈನ್ ಎಕ್ಸ್ ಕಾಸ್ ವೈ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಸೈನ್ ವೈ ಈಕ್ವಲ್ ಟು 0. ಯು ನೋ ದಿ ಫಾರ್ಮುಲಾ ಸೈನ್ ಎ ಮೈನಸ್ ಬಿ ಇಸ್ ಸೈನ್ ಎ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಆ ಫಾರ್ಮುಲಾ ಗೊತ್ತಿದೆಯಲ್ಲ ಕ್ಲಾಸ್ 10th, ಅದನ್ನು ಹಾಕಿದ್ರೆ ಆಯಿತು. ಏನಿದು ದಟ್ ಈಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 0. ದೆನ್ this sign is shifted to this, sin inverse of 0 is 0. So then sin x minus y equal to 0, then x equal to y. Okay, x equal to y anta bantu. Next ಏನು ಮಾಡಬೇಕು ಇವಾಗ? So similarly from the other pairs we get ಸೊ ಅದರ್ ಪೇರ್ಸ್ ಇವಾಗ ಏನಾಗುತ್ತೆ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಅಲ್ವಾ. ಸೈನ್ ವೈ ಕಾಸ್ ಝೆಡ್ ಕಾಸ್ ವೈ ಸೈನ್ ಝೆಡ್ ಅಂತ ಇದೆ. ಸೊ ಸೈನ್ ವೈ ಕಾಸ್ ಝೆಡ್ ಮೈನಸ್ ಅಥವಾ ಈಕ್ವಲ್ ಕಾಸ್ ವೈ ಸೈನ್ ಝೆಡ್. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ಏನು ಸಿಗುತ್ತೆ ಇಲ್ಲಿ ಸೈನ್ ವೈ ಕಾಸ್ ಝೆಡ್ ಮೈನಸ್ ಕಾಸ್ ವೈ ಸೈನ್ ಝೆಡ್, ಅದು ಸೈನ್ ಆಫ್ ವೈ ಮೈನಸ್ ಝೆಡ್ ಈಕ್ವಲ್ ಟು 0, ದೆನ್ ವೈ ಮೈನಸ್ ಝೆಡ್ ಈಕ್ವಲ್ ಟು 0, ದೆನ್ ವೈ ಈಕ್ವಲ್ ಟು ಝೆಡ್ ಅಂತ ಸಿಗುತ್ತೆ. ಅದಾಯ್ತಲ್ಲ. ಇನ್ನೊಂದು ಏನು ಸಿಗುತ್ತೆ ಇಲ್ಲಿ ವೈ ಈಕ್ವಲ್ ಟು ಝೆಡ್ ಅಂತ ಆಯಿತು. ಮತ್ತು ಇದು ಮತ್ತು ಇದನ್ನು ಅದಾಯ್ತಲ್ಲ. ಸೊ ಕಾಸ್ ಎಕ್ಸ್ cos y sin z equal to sin x cos y cos z. ಸೊ ಇಲ್ಲಿ cos y ಕ್ಯಾನ್ಸಲ್ ಆಯಿತು. ದೆನ್ cos x sin z ಈಕ್ವಲ್ ಟು sin x cos z ಅಂತ ಬಂದಿದೆ. ಸೊ ಸೈನ್ ಝೆಡ್ ಕಾಸ್ ಎಕ್ಸ್ ಇದು ಏನಾಗುತ್ತೆ ಇವಾಗ ಸೈನ್ ಎಕ್ಸ್ ಕಾಸ್ ಝೆಡ್ ಮೈನಸ್ ಕಾಸ್ ಎಕ್ಸ್ ಸೈನ್ ಝೆಡ್ ಅಂತ ಹೇಳಿದ್ರೆ ಸೈನ್ ಎಕ್ಸ್ ಕಾಸ್ ಝೆಡ್ ಮೈನಸ್ ಕಾಸ್ ಎಕ್ಸ್ ಸೈನ್ ಝೆಡ್. ಸೊ ದಟ್ ಈಸ್ ಎಕ್ಸ್ ಮೈನಸ್ ಝೆಡ್ ಬರುತ್ತೆ. ಎಕ್ಸ್ ಮೈನಸ್ ಝೆಡ್ ಅಥವಾ ಎಕ್ಸ್ ಈಕ್ವಲ್ ಟು ಝೆಡ್ ಅಂತ ಬಂತು. ಇಲ್ಲಿ ವೈ ಈಕ್ವಲ್ ಟು ಝೆಡ್, ಎಕ್ಸ್ ಈಕ್ವಲ್ ಟು ಝೆಡ್, ಎಕ್ಸ್ ಈಕ್ವಲ್ ಟು ವೈ. ಅರ್ಥ ಆಯ್ತಲ್ಲ. ಅದು ಝೆಡ್ ಈಕ್ವಲ್ ಟು ಎಕ್ಸ್ ಅಂತಲೂ ಬರಿಬೋದು. ಎಕ್ಸ್ ಈಕ್ವಲ್ ಟು ಝೆಡ್ ಆರ್ ಝೆಡ್ ಈಕ್ವಲ್ ಟು ಎಕ್ಸ್. ಓಕೆ, ಕಂಬೈನಿಂಗ್ ದೀಸ್ ವಿ ಹ್ಯಾವ್ ಏನು ಸಿಗುತ್ತೆ ಕಂಬೈನ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಅಂತ ಬಂತು. ಬಟ್ ನಮಗೆ ಗೊತ್ತಿದೆ ಏನಂತ ಸಮ್ ಆಫ್ ದಿ 3 ಆ್ಯಂಗಲ್ಸ್ ಟ್ರಯಾಂಗಲ್ನಲ್ಲಿ 3 ಆ್ಯಂಗಲ್ಸ್ ಈಸ್ 180 ಡಿಗ್ರಿ ಅಂತ ಗೊತ್ತು. ಅದನ್ನು ರೇಡಿಯನಲ್ಲಿ ಬರಿಬೇಕು. ಸೊ ಇಲ್ಲಿ ಎಲ್ಲ ಕೂಡ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಪೈ, ಇಟ್ ಇಂಪ್ಲೈಸ್ 3x ಈಕ್ವಲ್ ಟು ಪೈ, ಇಟ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು ಪೈ ಬೈ 3. ಸೊ ಅಲ್ಲಿಗೆ ಹ್ಯಾನ್ಸ್ ಏನಂತ ಬರೆಯೋದು ಎಕ್ಸ್ ಈಕ್ವಲ್ ಟು ಪೈ ಬೈ 3 ದೆನ್ ಈಕ್ವಲ್ ಟು
y is also pi by 3, z is also pi by 3. X equal to y equal to z equal to pi by 3, or x equal to y equal to z equal to pi by 3 ಅಂತ ಬರೆದ್ರೂ ಆಗುತ್ತೆ. Okay, therefore the maximum value of cos x, cos y, cos z equal to ಇದು cos x, cos y, cos z ಅಂತ ಇದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ cos x, cos y, cos z ಇದು ಎಷ್ಟಾಗುತ್ತೆ ಇಲ್ಲಿಗೆ? ಸೊ x plus y plus z, ಸೊ cos 3x, cos cube x, so cos x, cos x, cos x, so that is equal to cos cube x, so that is equal to cos x whole cube, ಆಯ್ತಲ್ಲ, where x equal to pi by 3 ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅವಾಗೇನಾಗುತ್ತೆ? ಸೊ cos x, cos y, cos z equal to cos x is pi by 3 ಅಲ್ವಾ? ಸೊ pi by 3 whole cube, so pi by 3 is 60 degree equal to cos 60 degree whole cube. Cos 60 degree is 1 by 2 whole cube, so that is equal to 1 by 8. So therefore cos x, cos y, cos z equal to 1 by 8, hence proved, ಅಷ್ಟೆ. ಓಕೆ, ಫಸ್ಟ್ ಎಂಡ್ ಮಾಡಬೇಕಿಲ್ಲಿ, ಇನ್ನೊಮ್ಮೆ ಹೇಳ್ತಾನೆ ಕೇಳ್ಕೊಳ್ಳಿ. ಸೊ ಕ್ವಶನ್ಸ್ ಇದೆ, ಇವರು ಕೇಳಿರೋದೇನೋ, ಒಂದು ಟ್ರ್ಯಾಂಗಲ್ನಲ್ಲಿ ಎಕ್ಸ್ ವೈ ಝೆಡ್ ಅನ್ನೋದು ಆ್ಯಂಗಲ್ ಇದೆಯಲ್ಲ, ಅದನ್ನು ನಾವಿವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್, ಕಾಸ್ ವೈ, ಕಾಸ್ ಝೆಡ್ಡಿಗೆ ಹಾಕಿದಾಗ ನಮಗೆ ಏನು ಸಿಗುತ್ತೆ? 1 by 8. ಸಿಂಪಲಾಗಿ ಹೇಳೋದಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 180 ಡಿಗ್ರಿ, ದೆನ್ ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಗೊತ್ತಾಯಿತು. ಸೊ ಆಲ್ ಆರ್ 60 60 60 ಆಗುತ್ತೆ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ತೊಗೊಂಡ್ರೆ. ಸೊ ಅಲ್ಲಿಗೆ ಕಾಸ್ 60 ಅಂದರೆ 1 by 2 ಹೋಲ್ ಕ್ಯೂಬ್ ಈಕ್ವಲ್ ಟು 1 by 8 ಅಷ್ಟೇ. ಇದು ಓಕೆ MCQ ಕ್ವಶನ್. ಆದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಆಯಿತು, ಶೋ ದಟ್, ಪ್ರೂವ್ ದಟ್ ಆ ಥರ ಬಂತು ಅಂದರೆ ಹೀಗೆ ಬರೀಬೇಕು. ವಿ ನೀಡ್ ಟು ಫೈಂಡ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಯು ಈಕ್ವಲ್ ಟು ಕಾಸ್ ಎಕ್ಸ್, ಕಾಸ್ ವೈ, ಕಾಸ್ ಝೆಡ್. ಇದನ್ನು ಯು ಅಂತ ಕನ್ಸಿಡರ್ ಮಾಡಿರೋದು, ಯು ಆಫ್ ಎಕ್ಸ್ ವೈ ಝೆಡ್ ಅಂತ. ಸಬ್ಜೆಕ್ಟ್ ಟು ದಿ ಕಂಡೀಷನ್ಸ್ ಏನು? ಟ್ರ್ಯಾಂಗಲ್ನಲ್ಲಿ ಆಲ್ ದಿ 3 ಆ್ಯಂಗಲ್ಸ್ ಆರ್ 180 ಡಿಗ್ರಿ ಅಂತ, ಅದು ರೇಡಿಯನಲ್ಲಿ ಬರಿಬೇಕು. ಇದನ್ನು ಆಕ್ಸಿಲರಿ ಫಂಕ್ಷನಲ್ಲಿ ಬರೆದಿರೋದು. ಯು ಆಫ್ ಎಕ್ಸ್ ವೈ ಝೆಡ್ ಇಸ್ ಕಾಸ್ ಎಕ್ಸ್, ಕಾಸ್ ವೈ, ಕಾಸ್ ಝೆಡ್ ಪ್ಲಸ್ ಲ್ಯಾಂಬ್ಡಾ. ಫೈ ಆಫ್ ಎಕ್ಸ್ ವೈ ಝೆಡ್ ಇಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ವಿ ಫಾರ್ಮ್ ದಿ ಈಕ್ವೇಷನ್ ಎಫ್ ಎಕ್ಸ್ ಈಕ್ವಲ್ ಟು 0, ಎಫ್ ವೈ ಈಕ್ವಲ್ ಟು 0, ಎಫ್ ಝೆಡ್ ಈಕ್ವಲ್ ಟು 0. ಸೊ ದೆನ್ ಯು ಗೆಟ್ ದಿ ಲ್ಯಾಂಬ್ಡಾ ವ್ಯಾಲ್ಯೂಸ್. ಓಕೆ, ಸೈನ್ ಎಕ್ಸ್ ಫಸ್ಟ್ 2 ಪೇರ್ಸ್ ಇದನ್ನು ಅಂದರೆ ಈಕ್ವೇಟ್ ಮಾಡಿ. LHS ಆಲ್ ದಿ LHS ಆರ್ ಈಕ್ವಲ್. RHS ಸ್ವಲ್ಪ ಡಿಫ್ರೆಂಟ್ ಇದೆ, ವೇರಿಯೇಬಲ್ಸ್ ಡಿಫ್ರೆಂಟ್ ಆಗಿದೆ. ಓಕೆ, ಟೇಕ್ 2 ಪೇರ್ಸ್, ಗೊತ್ತಾಯ್ತಲ್ಲ? ಪೇರ್ ತೊಗೊಂಡ್ರೆ ಎಕ್ಸ್ ಈಕ್ವಲ್ ಟು ವೈ ಬಂತು. ನೆಕ್ಸ್ಟ್ ಈ 2 ಪೇರ್ ತೊಗೊಳ್ಳಿ, ಆವಾಗ ವೈ ಈಕ್ವಲ್ ಟು ಝೆಡ್ ಬರುತ್ತೆ. ನೆಕ್ಸ್ಟ್ ಇದು ಮತ್ತು ಇದನ್ನು ತೊಗೊಳ್ಳಿ, ಥರ್ಡ್ ಆ್ಯಂಡ್ ಫಸ್ಟ್, ಆವಾಗ ನಮಗೆ ಎಕ್ಸ್ ಈಕ್ವಲ್ ಟು ಝೆಡ್ ಆರ್ ಝೆಡ್ ಈಕ್ವಲ್ ಟು ಎಕ್ಸ್ ಬಂತು. ಕಂಬೈನಿಂಗ್ ಆಲ್ 3 ಕಂಬೈನ್ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್, ಬಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು ಪೈ ಅಂತ ಹೇಳಿದ್ದಾರೆ. ಅಲ್ಲಿಗೆ ವೈಗೂ ಕೂಡ ಎಕ್ಸ್, ಝೆಡಿಗೂ ಕೂಡ ಎಕ್ಸ್ ಅಂತ ಹಾಕಿದರೆ 3x ಈಕ್ವಲ್ ಟು ಪೈ, ದೆನ್ ಎಕ್ಸ್ ಈಕ್ವಲ್ ಟು ಪೈ ಬೈ 3 ಆಯಿತು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್, ಕಾಸ್ ವೈ, ಕಾಸ್ ಝೆಡ್. ಸೊ ಅವಾಗ ಕಾಸ್ ಎಕ್ಸೇ ಬರಿಬೇಕು, ವೈ ಆ್ಯಂಡ್ ಝೆಡ್ಡಿಗೆ ಎಕ್ಸೇ ಬರಿಬೇಕು. ಸೊ ಕಾಸ್ ಎಕ್ಸ್, ಕಾಸ್ ಎಕ್ಸ್, ಕಾಸ್ ಎಕ್ಸು 3 ಟೈಮ್ಸ್ ಇದೆ. ಓಕೆ, ಅದು ಕಾಸ್ ಕ್ಯೂಬ್ ಎಕ್ಸ್ ಆಗುತ್ತೆ. ಮಲ್ಟಿಪ್ಲಿಕೇಶನಲ್ಲಿ ಏನಾಗುತ್ತೆ? ಕಾಸ್ ಕ್ಯೂಬ್ ಎಕ್ಸ್. ಅದೇ ಅಡಿಷನ್ ಆಗಿದ್ದರೆ ಕಾಸ್ದು 3 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಅಂತ ಬರೀತಾ ಇದ್ವಿ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಇದ್ದರೆ 3 ಟೈಮ್ಸ್ ಆಫ್ ಕಾಸ್ ಎಕ್ಸ್. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಕಾಸ್ ಕ್ಯೂಬ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಹೋಲ್ ಕ್ಯೂಬ್, ಇದನ್ನು ಕಾಸ್ ಕ್ಯೂಬ್ ಎಕ್ಸ್ನ ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಕೂಡ ಬರಿಬೋದು. ನೆಕ್ಸ್ಟು ಎಕ್ಸ್ ಇದೆಯಲ್ಲ, ಆ ಪ್ಲೇಸಲ್ಲಿ ಪೈ ಬೈ 3 ಬರೀರಿ, ಹೋಲ್ ಕ್ಯೂಬು. ಕಾಸ್ ಪೈ ಬೈ 3 ಅಂದರೆ 180 ಡಿಗ್ರಿ ಬೈ 3 ಅಂತ ಹೇಳಿದ್ರೆ 60 ಡಿಗ್ರಿ.
cos 60 is 1 by 2. 1 by 2 whole cube is 1 by 8. So hence, therefore, hence anta better. Thus cos x cos y cos z equal to 1 by 8, hence proved. Okay. Namaste. Thank you so much.